ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 6ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮಾನಸ್ ಲವ್ ಮಾನಸ ಭಾಗ 7. ಅಂಕಲ್, ನೀವು ಮತ್ತೆ ಅಕ್ಕ ಯಾಕೆ ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡ್ತೀರಾ? ಮೊದಲೆಲ್ಲ ಒಂದೇ ಸಲ ಇಬ್ಬರು ಮಾತಾಡ್ತಿದ್ರಲ್ವಾ? ಕೇಳಿತು ಪುಟ್ಟ ಚಿನ್ನಿ. ಅದು ಆಗ ನಾನು ಮತ್ತೆ ನಿನ್ನ ಅಕ್ಕ ಒಂದೇ ಕಡೆಯಲ್ಲಿ ಇದ್ವಿ, ಅದಕ್ಕೆ ಇಬ್ಬರು ಒಂದೇ ಫೋನಲ್ಲಿ ಮಾತಾಡ್ತಿದ್ವಿ. ಆದರೆ ಈಗ ಬೇರೆ ಬೇರೆ ಕಡೆ ಇದ್ದೀವಿ, ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡ್ತೀವಿ. ಹೇಗೋ ಚಿಕ್ಕ ಮಗುವಿಗೆ ಅರ್ಥೈಸಿದ. ನೀವು ಬೇರೆ ಬೇರೆ ಕಡೆಗೆ ಯಾಕೆ ಹೋದ್ರಿ? ಅಕ್ಕನನ್ನು ಯಾಕೆ ಕರೆದುಕೊಂಡು ಹೋಗಲಿಲ್ಲ? ಮೃದುವಾಗಿ ಕೇಳಿತು ಮಗು. ನಾನು ಕರೆದುಕೊಂಡು ಹೋಗ್ತೀನಿ ಅಂದರೂ ಅಕ್ಕ ಬರಲ್ಲ. ಅವರು ಬರಬೇಕಂದ್ರೆ ನಾನು ಅವರನ್ನು ಮದುವೆ ಆಗಬೇಕು, ಆಗ ನಾನು ಕರೆದುಕೊಂಡು ಬರಬಹುದು. ಹಾಗಾದರೆ ಮದುವೆ ಆಗಿ? ಮದುವೆ ಎಂದರೇನು ತಿಳಿಯದ ಮಗು ಮುಗ್ಧವಾಗಿ ನುಡಿಯಿತು. ಹಾಂ, ಅದಕ್ಕೆ ನಿನ್ನ ಅಕ್ಕ ಒಪ್ಪಬೇಕು. ಅಕ್ಕ ನಿನಗೆ ಇವತ್ತು ಫೋನ್ ಮಾಡಿದಾಗ ನೀನು ಅಕ್ಕನಿಗೆ ಈ ಅಂಕಲ್ನ ಮದುವೆ ಆಗು ಅಂತ ಹೇಳ್ತೀಯಾ? ಹಾಂ, ಹೇಳಿದ್ರೆ ನೀವು ಅಕ್ಕ ಒಂದೇ ಮನೆಯಲ್ಲಿ ಇರ್ತೀರಾ? ಖಂಡಿತ ಇರ್ತೀವಿ. ಮಾನಸ್ ಮಗುವಿನ ಪ್ರಶ್ನೆ ತನ್ನ ಉತ್ತರ ನೆನೆದು ತಾನೇ ನಗುತ್ತಿದ್ದ. ಹಾಗಾದರೆ ಇಬ್ಬರು ಒಟ್ಟಿಗೆ ಮಾತಾಡ್ತೀರಿ ತಾನೇ? ಹೌದಮ್ಮ, ಇಬ್ಬರು ಒಂದೇ ಸಲ ನಿನ್ನ ಜೊತೆ ಮಾತಾಡ್ತೀವಿ, ಓಕೆನಾ? ಆದರೆ ನೀನೇನು ಮಾಡಬೇಕು ಅಂತ ಗೊತ್ತಿದೆ ತಾನೇ? ಹಾಂ, ಗೊತ್ತಿದೆ ಅಂಕಲ್ ಎಂದು ಫೋನ್ ತುಂಡರಿಸಿ ಮಾನಸಕ್ಕೆ ಫೋನ್ ಹಾಯಿಸಿದಳು. ಮಾನಸ ಕಾಲ್ ಕಟ್ ಮಾಡಿ ತಾನೇ ಫೋನ್ ಮಾಡಿದಳು. ಮಗು ಮುದ್ದು ಮುದ್ದಾಗಿ, ಅಕ್ಕ ನೀನು ಅಂಕಲ್ನ ಮದುವೆ ಹಾಕು ಎಂದಿತು. ಹೇ ಕಳ್ಳಿ, ಚೋಟುದ್ದ ಇದೆಯಾ? ಮದುವೆ ಬಗ್ಗೆ ಮಾತಾಡ್ತೀಯಾ? ಯಾರು ಹೇಳಿದ್ದು ನಿನಗೆ ಇದನ್ನೆಲ್ಲ? ಇದೆಲ್ಲ ಮಾನಸ್ ಪಿತೂರಿ ಎಂದು ತಿಳಿದಿತ್ತು ಅವಳಿಗೆ. ಹಾಗೆ ಒಂದೆರಡು ಮಾತನಾಡಿ ನೇರವಾಗಿ ಮಾನಸ್ಗೆ ಫೋನ್ ಹಚ್ಚಿದಳು. ಏನು ಮೇಡಮ್, ತಾವಾಗೆ ಫೋನ್ ಮಾಡಿಬಿಟ್ಟಿದ್ದೀರಾ? ಮಾಡಿದೆ, ಇನ್ನೇನು ಮಾಡೋದು? ಆ ಚಿಕ್ಕ ಮಗುವನ್ನು ಬಿಡದೆ ಅದರ ಬಳಿನೂ ನಿಮ್ಮ ಪೊಂಗಿ ಊದಿದ್ದೀರಲ್ಲ. ವಾಟ್? ಏನು ಹೇಳ್ತಿದೀಯಾ? ಯಾವುದರ ಬಗ್ಗೆ ಮಾತಾಡ್ತಾ ಇದೀಯಾ? ಇನ್ಯಾವುದರ ಬಗ್ಗೆ? ಚಿನ್ನಿ ಹತ್ರ ಏನು ಹೇಳಿದಿರೋ ಅದರ ಬಗ್ಗೆ. ಹೋ ಅದಾ ಎಂದು ತಲೆ ಕೆರೆದುಕೊಂಡವನು, ಇಲ್ಲಪ್ಪ, ನಾನೇನು ಹೇಳಲಿಲ್ಲ. ಹೌದಾ? ಚಿನ್ನಿನ ಕಾಲ್ಗೆ ಆ್ಯಡ್ ಮಾಡಲಾ? ಹೇ, ಅದೆಲ್ಲ ಯಾಕೆ ಸುಮ್ಮನೆ? ಫೋನಲ್ಲಾದರೂ ಪ್ರೈವಸಿ ಇರಲಿ. ಪ್ರೈವಸಿನಾ? ಅದೇನಿಲ್ಲ. ಮತ್ತು ಏನು ಯೋಚನೆ ಮಾಡಿದ್ರಿ ನಮ್ಮ ಅಪ್ಲಿಕೇಶನ್ ಬಗ್ಗೆ? ಅಪ್ಲಿಕೇಶನ್ ಯಾವುದು? ಹೋ, ಪ್ರಾಜೆಕ್ಟ್ ಡೀಟೇಲ್ಸ್. ಅವಳು ಬೇಕೆಂದೇ ಹಾಗಂದಳು. ಇವಳಜ್ಜಿ ನಾನೇನು ಕೇಳ್ತಾ ಇದ್ದೀನಿ ಅಂತ ಗೊತ್ತಿದ್ದರೂ ಅದರ ಬಗ್ಗೆ ಮಾತಾಡಲ್ಲ ಎಂದುಕೊಂಡ. ನಿನ್ನ ಪ್ರಾಜೆಕ್ಟ್ ಡೀಟೇಲ್ಸ್ ನೀನೇ ಇಟ್ಕೋ, ನನಗೆ ಯಾಕೆ ಅದು? ಅದು ಸರಿ, ಮುಂದಿನ ವಾರ ನಿಮ್ಮ ಕಂಪನಿಯಲ್ಲಿ ಪ್ರೋಗ್ರಾಮ್ ಇದೆಯಂತೆ, ನಮಗೆ ಇನ್ವಿಟೇಷನ್ ಕಳುಹಿಸಿದ್ದಾರೆ. ಹಾಂ ಇದೆ, ನೀವು ಬರ್ತೀರಾ? ಬರಬೇಕು ಅಂತಾನೆ ಇನ್ವಿಟೇಷನ್ ಕೊಟ್ಟಿದ್ದು. ಸರಿ, ಹಾಗಾದರೆ ಆಗ ಮೀಟ್ ಮಾಡೋಣ. ಮೀಟ್ ಮಾಡಿದ್ರೆ ಏನಾದರೂ ಸ್ಪೆಷಲ್ ಆಗಿ ಕೊಡ್ತೀಯಾ? ತುಂಟತನ ಇತ್ತು ಅವನ ಮಾತಲ್ಲಿ. ಕೊಡೋದು ತಗೊಳ್ಳೋದು ಏನಿದೆ? ಅವನ ಮಾತು ಅರಿಯದಂತೆ ನುಡಿದಳು. ನೀನು ಕೊಟ್ಟರೆ ತಗೊಳ್ಳೋದಿರುತ್ತಪ್ಪ. ಮತ್ತದೇ ತುಂಟ ಮಾತು. ನಮ್ಮ ಪಿ ಜಿಯಲ್ಲಿ ಸಂಡೆ ತಿಂಡಿ ಈರುಳ್ಳಿ ಬಜ್ಜಿ ಕೊಡ್ತಾರೆ, ಅದನ್ನೇ ತಗೊಂಡು ಬಂದು ನಿಮಗೆ ಕೊಡ್ತೀನಿ, ಆಯಿತಾ? ನಿನ್ನ ತಲೆ. ನನ್ನ ತಲೆ ನನ್ನ ಹತ್ರನೇ ಇದೆ. ನಿನ್ನ ತಲೆ ನಿನ್ನ ಹತ್ರನೇ ಇದೆ, ಆದರೆ ನಿನ್ನ ಹಾರ್ಟ್ ನಿನ್ನ ಹತ್ರ ಇದೆಯೋ ಇಲ್ಲ ನೋಡ್ಕೋ. ಯಾಕೆ? ದೇವರು ನನಗೆ ಕೊಟ್ಟಿರೋ ಎಲ್ಲ ಪಾರ್ಟ್ಸ್ ನನ್ನ ಹತ್ರನೇ ಇದೆ ಎಂದು ಮೂಗು ಮುರಿದಳು. ಹೌದಾ? ಹಾಗಾದರೆ ಯಾಕೆ ನನಗೆ ಇಷ್ಟೊಂದು ಕೈ ಸುತ್ತ ಇರೋದು? ಹಾರಿಕೆಯ ಉತ್ತರ ಕೊಟ್ಟು ಶುಭರಾತ್ರಿ ತಿಳಿಸಿ ಮಲಗಿದಳು. ಪ್ರೋಗ್ರಾಮ್ ದಿನ ತನ್ನ ಮನದಲ್ಲಿ ಮೂಡಿದ್ದ ಪ್ರೀತಿಯ ಬಗ್ಗೆ ಹಾಗೆ ಅವನ ಪ್ರೇಮ ನಿವೇದನೆಯ ಉತ್ತರ ಎರಡನ್ನೂ ಕೊಡಬೇಕು ಎಂದು ತೀರ್ಮಾನಿಸಿ ಗೆಳತಿಗೆ ತಿಳಿಸಿದಳು. ಕಂಪನಿ ವಾರ್ಷಿಕೋತ್ಸವದ ಕಾರ್ಯಕ್ರಮ ಒಂದು ದೊಡ್ಡ ಹೋಟೆಲ್ ಒಂದರಲ್ಲಿ ಏರ್ಪಡಿಸಲಾಗಿತ್ತು. ರಾತ್ರಿಯ 9ರ ಸಮಯ. ಜನಸಂದಣಿ ಹೆಚ್ಚೇ ಇತ್ತು. ಕೆಲವರು ಅವರವರ ಫ್ಯಾಮಿಲಿ ಜೊತೆಯಾಗಿ ಬಂದರೆ, ಇನ್ನೂ ಕೆಲವರು ದೂರದ ಊರಿನವರು ತಾವೊಬ್ಬರೇ ಅಥವಾ ಗೆಳೆಯರನ್ನ ಕರೆದುಕೊಂಡು ಬಂದಿದ್ದರು. ರಾತ್ರಿಯ ಓಪನ್ ಸ್ಪೇಸ್ನಲ್ಲಿ ಬಣ್ಣ ಬಣ್ಣದ ಲೈಟ್ನಲ್ಲಿ ನಡೆಯುವ ಕಾರ್ಯಕ್ರಮ ಕಣ್ಣಿಗೆ ಸಜ್ಜು. ಊಟ ತಿಂಡಿಯಂತೂ ಬಂದವರೆಲ್ಲ ಚಪ್ಪರಿಸಿ ತಿನ್ನುತ್ತಿದ್ದರು.
ಮಾನಸ್ ಸರಳವಾದ ಉಡುಗೆಯಲ್ಲಿ ಬಂದಿದ್ದ. ಮಾನಸ ಕಡು ನೀಲಿ ಬಣ್ಣದ ಗೌನ್ ಹಾಕಿ ಕಿವಿ ಭಾಗದಲ್ಲಿ ಒಂದೆರಡು ಎಳೆಯ ಕೂದಲನ್ನ ಸುರುಳಿ ಸುತ್ತಿ ಬಿಟ್ಟಿದ್ದಳು. ಸ್ವಲ್ಪ ಹೆಚ್ಚೆ ತಯಾರಾಗಿ ಗೆಳತಿ ಅಶ್ವಿನಿಯೊಂದಿಗೆ ಬಂದಿದ್ದಳು. ಮಾನಸ ಅಶ್ವಿನಿಗೆ ಮಮತಾಳನ್ನ ಭೇಟಿ ಮಾಡಿಸಿದಳು. ಹಾಗೆ ಮಾನಸ್ ಇವರನ್ನ ಅರಸಿ ಬಂದಾಗ ಅವನನ್ನ ಭೇಟಿ ಮಾಡಿಸಿ 4 ಜನ ಸೇರಿ ಮಾತನಾಡುತ್ತಿದ್ದರು. ಮಮತಾ ಕಣ್ಣು ಮುಚ್ಚದೆ ಮಾನಸ್ನನ್ನೇ ನೋಡುತ್ತಿದ್ದಳು. ಅವನ ದೃಷ್ಟಿ ತನ್ನ ಮೇಲಿರದೇ ಇದ್ದದ್ದು ಕೊಂಚ ಬೇಸರ ತರಿಸಿತು. ಊಟ ಎಲ್ಲ ಮುಗಿದ ಮೇಲೆ ವೇದಿಕೆಯ ಹಿಂದಿರುವ ಸ್ವಿಮ್ಮಿಂಗ್ ಪೂಲ್ನ ಬಳಿ ಬರುವಂತೆ ಮಾನಸ್ಗೆ ಮಾನಸ ಹೇಳಿದಳು. ಹಾಗೆ ಅಶ್ವಿನಿಗೆ ಮಮತಾ ಜೊತೆ ಇರುವಂತೆ ಹೇಳಿ ಹೊರಟಳು. ಮಾನಸ್ ಸ್ವಿಮ್ಮಿಂಗ್ ಪೂಲ್ ಬಳಿ ಹೋಗಿ ಅರ್ಧ ಗಂಟೆ ಕಳೆದರೂ ಮಾನಸ ಬರಲಿಲ್ಲ. ಫೋನ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಕಾದು ಕಾದು ಬೇಸೆತ್ತ ಮಾನಸ್ ಎಲ್ಲಿಗೆ ಹೋಗಿರಬಹುದು ಎಂದು ಮಮತಾ ಇರುವಲ್ಲಿಗೆ ಬಂದು ಮಮತಾ ಬಳಿ ವಿಚಾರಿಸಿದನು. ಅವಳು ನಿಮ್ಮನ್ನ ಹುಡುಕಿ ಸ್ವಿಮ್ಮಿಂಗ್ ಪೂಲ್ ಬಳಿ ಹೋಗಿದ್ದಾಳೆ ಎಂದಳು. ಇಲ್ಲ, ನಾನು ಸುಮಾರು 1 ಗಂಟೆ ಕಾಲ ಅಲ್ಲೇ ಇದ್ದೆ. ಅವಳು ಅಲ್ಲಿ ಬರಲೇ ಇಲ್ಲ ಎಂದೆನು. ಹೌದಾ, ಹಾಗಾದರೆ ಎಲ್ಲಿಗೆ ಹೋದಳು? ಮಮತಾ ನಿನಗೇನಾದರೂ ಹೇಳಿ ಹೋದಳೆ ಎಂದು ಮಮತಾಗೆ ಕೇಳಿದಳು. ಇಲ್ವಲ್ಲ, ಇಲ್ಲೇ ವಾಶ್ರೂಮ್ಗೆ ಹೋಗಿರಬಹುದು, ಬರ್ತಾಳೆ ಎಂದು ಮಾನಸ್ ನನ್ನ ಅಲ್ಲಿ ನಿಲ್ಲುವಂತೆ ತಡೆದಳು. ಎಷ್ಟೇ ಹೊತ್ತು ಕಳೆದರೂ ಮಾನಸ ಬರಲಿಲ್ಲ. ಎಲ್ಲರಿಗೂ ಗಾಬರಿಯಾಯಿತು. ಎಲ್ಲರೂ ಹುಡುಕತೊಡಗಿದರು. ಹುಡುಕುತ್ತಾ ಹುಡುಕುತ್ತಾ ಹೋಟೆಲ್ನಿಂದ ಸ್ವಲ್ಪ ದೂರಕ್ಕೆ ಬಂದಿದ್ದರು ಮೂವರು. ಕತ್ತಲು ಬೇರೆ. ರಸ್ತೆಯಲ್ಲಿ ಜನರ ಓಡಾಟವಿಲ್ಲ. ಎಷ್ಟು ಕೂಗಿದರೂ ಮಾನಸಾಳ ಸುಳಿವಿಲ್ಲ. ಮಮತಾಗೆ ಯಾಕೋ ತಾನು ತಪ್ಪು ಮಾಡಿಬಿಟ್ಟೆ ಎನಿಸಿತು. ಅದನ್ನು ಅವರಿಬ್ಬರ ಬಳಿ ಹೇಳಬೇಕು ಎಂದುಕೊಂಡಾಗಲೇ ಯಾರೋ ಒಂದು ಹುಡುಗಿ ಜೋರಾಗಿ ಕೂಗಿಕೊಂಡ ಹಾಗಾಯಿತು ಮೂವರಿಗೂ. ಮೂವರು ಶಬ್ದ ಬಂದ ಕಡೆ ಓಡಿದರು. ಮಾನಸಾಳನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿದ್ದರು. ಹತ್ತಿರಕ್ಕೆ ಹೋದಾಗ ತಿಳಿಯಿತು, ಅವಳ ಕಾಲ ಬಳಿ ರಾಶಿ ಇರುವೆ ಗೂಡನ್ನೇ ಹಾಕಲಾಗಿತ್ತು. ಮಾನಸ ಇರುವೆಯಿಂದ ಕಚ್ಚಿಸಿಕೊಂಡು ಅತ್ತು ಸೊರಗಿದ್ದಳು. ಎಲ್ಲರೂ ಓಡೋಡಿ ಮಾನಸ ಹತ್ತಿರಕ್ಕೆ ಬಂದರು. ಮಾನಸ್ ಕಟ್ಟನ್ನ ಬಿಚ್ಚಿ ಅವಳನ್ನು ಆಲಂಗಿಸಿದ. ಎಲ್ಲರಿಗೂ ಇವಳು ಇಲ್ಲಿಗೆ ಬರಲು ಹೇಗೆ ಸಾಧ್ಯ? ಅದಲ್ಲದೆ ಇಲ್ಲಿ ಇವಳನ್ನು ಕಟ್ಟಿ ಹಾಕಿದ್ದವರ್ಯಾರೆಂದು ತಿಳಿಯದೆ ಅವಳ ಮಾತಿಗಾಗಿ ಕಾಯುತ್ತಿದ್ದರು. ಅವಳು ಮಾನಸ್ನನ್ನ ತಬ್ಬಿ ಬಿಕ್ಕುತ್ತಿದ್ದಳು. ಯಾರು ನಿನ್ನನ್ನು ಇಲ್ಲಿ ಹೀಗೆ ಕಟ್ಟಿ ಹಾಕಿದ್ದು? ನೀನು ಹೇಗೆ ಬಂದೆ ಎಂದು ಕೇಳಿದನು ಮಾನಸ್. ಮಾನಸ ಅಳುತ್ತಾ, ಸಂಜಯ್ ತನ್ನನ್ನು ಎಳೆದುಕೊಂಡು ಬಂದು ಇಲ್ಲಿ ಕಟ್ಟಿ ಹಾಕಿದ ಎಂದಳು. ನೀನು ಹೇಗೆ ಅಲ್ಲಿಂದ ಇಲ್ಲಿಗೆ ಬಂದೆ? ಮಾನಸ್ ಜೊತೆ ಮಾತಾಡಬೇಕು ಅಂತ ತಾನೇ ನನ್ನ ಹತ್ತಿರ ಹೇಳಿ ಹೊರಟಿದ್ದು ನೀನು ಎಂದಳು ಅಶ್ವಿನಿ. ಹೌದು, ಆದರೆ ಅಷ್ಟರಲ್ಲಿ ಮಮತಾ ಫೋನ್ ಮಾಡಿ ಮಾನಸ್ ನಿನ್ನನ್ನು ಈ ಹೋಟೆಲ್ ಎಂಟ್ರೆನ್ಸಲ್ಲಿ ಕಾಯುತ್ತಿದ್ದಾನೆ ಎಂದಳು. ನಾನಲ್ಲಿಗೆ ಹೋದೆ. ಆದರೆ ಅಲ್ಲಿ ಸಂಜಯ್ ನನ್ನ ಬಾಯಿಗೆ ಬಟ್ಟೆ ತುರುಕಿ ಇಲ್ಲಿಗೆ ಎಳೆದುಕೊಂಡು ಬಂದ. ನಾನು ನಿಮಗೆ ಹಾಗೇನು ಹೇಳಲೇ ಇಲ್ಲವಲ್ಲ. ಮಮತಾ, ನೀವ್ಯಾಕೆ ಮಾನಸಾಗೆ ಸುಳ್ಳು ಹೇಳಿದಿರಿ? ಮಾನಸ್ ಮಮತಾಳಿಗೆ ನೇರವಾಗಿ ಕೇಳಿದ. ಮಮತಾ ಅದು ಎನ್ನುತ್ತಿದ್ದಾಗಲೇ ಮತ್ತೊಂದಿಷ್ಟು ಇರುವೆಗೂಡನ್ನು ಒಂದು ಬುಟ್ಟಿಯಲ್ಲಿ ತುಂಬಿಕೊಂಡು ಬಂದ ಸಂಜಯ್ ಮಾನಸಾಳ ಆಫೀಸ್ನಲ್ಲೇ ಕೆಲಸ ಮಾಡುವವ. ಮಮತಾಳಿಗೆ ತನ್ನ ಪ್ರೇಮ ನಿವೇದನೆ ಮಾಡಿದ್ದ. ವರ್ಷಗಳಿಂದ ಅವಳ ಉತ್ತರಕ್ಕಾಗಿ ಕಾಯುತ್ತಿದ್ದ. ಮಮತಾಳಿಗೆ ಅವನ ಕಪ್ಪು ಬಣ್ಣ ಹಾಗೂ ಅವನು ತನ್ನನ್ನು ಹೆಣ್ಣು ಅನ್ನುವುದಕ್ಕಿಂತ ತಿನ್ನುವ ಹಣ್ಣಿನಂತೆ ಕಾಣುವುದು ಇಷ್ಟವಾಗುತ್ತಿರಲಿಲ್ಲ. ಅವನ ಪ್ರೇಮ ನಿವೇದನೆಯನ್ನ ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ ಅವಳು. ಅವಳ ಈ ನಡೆ ಸಂಜಯ್ನಿಗೆ ಬೇಸರ ತಂದಿತ್ತಾದರೂ ಅವಳ ಹಿಂದೆ ಸುತ್ತುವುದು ಬಿಟ್ಟಿರಲಿಲ್ಲ. ಈಗ ಮಾನಸಾಳನ್ನ ಇಲ್ಲಿ ತಂದು ಕಟ್ಟು ಹಾಕಲು ಕಾರಣವಿತ್ತು. ಮಾನಸ್ ಬೆಂಗಳೂರಿಗೆ ಬಂದಾಗ ಮಮತಾಳ ಕಣ್ಣು ಮಾನಸ್ ಮೇಲೆ ಇರುತ್ತಿದ್ದದ್ದು ಸಂಜಯ್ನಿಗೆ ಸಹಿಸಲಾಗುತ್ತಿರಲಿಲ್ಲ. ಆದರೂ ಅವಳನ್ನು ತನ್ನ ಕಡೆ ಒಲಿಸಿಕೊಳ್ಳಬೇಕೆಂದು ಏನೇನೋ ಪಿತೂರಿ ಮಾಡುತ್ತಿದ್ದ. ಆದರೆ ಮಮತಾ ಅವನ ಕಡೆ ತಿರುಗಿಯೂ ನೋಡುತ್ತಿರಲಿಲ್ಲ. ಅಂದು ಮಮತಾಳ ಜೊತೆ ಮಾತನಾಡಬೇಕೆಂದು ಆಫೀಸ್ ಕ್ಯಾಂಟೀನ್ನಲ್ಲಿ ಟೀ ಕುಡಿಯಲು ಬಂದ ಮಮತಾಳ ಮುಂದೆ ಕೂರುತ್ತಿದ್ದಾಗ ಮಾನಸ್ನಿಗೆ ಎಲ್ಲರ ಮುಂದೆ ಅವಮಾನ ಆಗುವಂತೆ ಮಾಡಿದ್ದ ಪ್ಲಾನ್ ಒಂದು ಸಂಜಯ್ನ ಮೇಲೆ ತಾಗಿತ್ತು. ಫೇರ್ ಅಂಡ್ ಲವ್ಲಿ ಕ್ರೀಮನ್ನು ಪುಗ್ಗಕ್ಕೆ ತುಂಬಿ ಗಾಳಿ ಊದಿ ಮಾನಸ್ ಕೂರುವ ಕುರ್ಚಿಯ ಕೆಳಗೆ ಇಟ್ಟಿದ್ದಳು.
ಆದರೆ ಅಲ್ಲಿರುವ ಫ್ಯಾನ್ ಗಾಳಿಗೆ ಆ ಪುಗ್ಗ ಹಾರಿ ಪಕ್ಕದ ಕುರ್ಚಿಗೆ ಬಿದ್ದಿತ್ತು. ಆಗ ಸಂಜಯ್ ಮಮತಾಳ ಮುಂದೆ ಕೂರುತ್ತಿದ್ದಷ್ಟೇ ಆಗಿತ್ತು. ಸಂಜಯ್ ಕುಳಿತು ಪುಗ್ಗ ಹೊಡೆದು ಅದರಲ್ಲಿರುವ ಫೇರ್ ಅಂಡ್ ಲವ್ಲಿ ಕ್ರೀಮ್ ಸಂಜಯ್ನಿಗೆ ಮೆತ್ತಿಕೊಂಡಿತ್ತು. ಅಲ್ಲಿದ್ದವರೆಲ್ಲ ಸಂಜಯ್ನಿಗೆ ನಾಚಿಕೆ ಆಗುವ ಹಾಗೆ ಮಾತನಾಡಿ ನಕ್ಕಿದ್ದರು. ಇದರಿಂದ ಅವಮಾನಗೊಂಡ ಸಂಜಯ್ ಒಂದೆರಡು ದಿನ ಆಫೀಸ್ ಕಡೆ ಬಂದಿರಲಿಲ್ಲ. ಬದಲಾಗಿ ಕ್ಯಾಂಟೀನ್ನಲ್ಲಿ ತನಗೆ ಹೀಗೆ ಮಾಡಿದವರ್ಯಾರು ಎಂದು ಕ್ಯಾಂಟೀನ್ನಲ್ಲಿರುವವರ ಕಡೆ ವಿಚಾರಿಸುತ್ತಿದ್ದ. ಅಲ್ಲಿದ್ದವರೊಬ್ಬರು ಮಾನಸ ಪುಗ್ಗಕ್ಕೆ ಗಾಳಿ ತುಂಬುತ್ತಿದ್ದನ್ನು ನೋಡಿದ್ದು ಹೇಳಿದ್ದರು. ಅದರಿಂದ ತನಗಾದ ಅವಮಾನಕ್ಕೆ ಪ್ರತಿಯಾಗಿ ಅವಳಿಗೂ ಅವಮಾನ ಮಾಡಬೇಕೆಂದು ಸಂಚು ಹಾಕಿದ್ದ. ಎಷ್ಟೋ ಬಾರಿ ಏನೇನು ಪ್ರಯತ್ನವೂ ಮಾಡಿದ್ದ. ಅದರ ಬಗ್ಗೆ ಏನೂ ತಿಳಿಯದ ಮಾನಸ ಕೂದಲಡಿಯಲ್ಲಿ ಅದರಿಂದ ತಪ್ಪಿಸಿಕೊಳ್ಳುತ್ತಿದ್ದಳು. ತಾಳ್ಮೆ ಕಡಿಮೆ ಎನಿಸಿಕೊಂಡ ಸಂಜಯ್ ಕೊನೆಯಲ್ಲಿ ಹೇಗಾದರೂ ಮಾಡಿ ಅವಳನ್ನು ನೋಯಿಸಬೇಕು ಎಂದು ಇಲ್ಲಿ ತಂದು ಕಟ್ಟಿ ಹಾಕಿ ಇರುವೆಗೂಡನ್ನು ಅವಳ ಕಾಲ ಮೇಲೆ ತಂದು ತಂದು ಹಾಕುತ್ತಿದ್ದ. ಇವರೆಲ್ಲ ಬಂದಿದ್ದನ್ನು ನೋಡಿದ್ದ ಸಂಜಯ್ ಓಡಿದ. ಮಾನಸಾಳನ್ನು ಅಶ್ವಿನಿಗೆ ಒಪ್ಪಿಸಿ ಅವನನ್ನು ಹಿಡಿದು 4 ತದುಕಿದ. ಇನ್ನು ಒಂದು ಪೆಟ್ಟು ಹೆಚ್ಚಿಗೆ ಬಿದ್ದಿದ್ದರೂ ಅವನು ರಕ್ತ ಕಾರುತ್ತಿದ್ದ. ಅಷ್ಟು ಬಲವಾಗಿ ಹೊಡೆದಿದ್ದ. ಇನ್ನು ಸುಮ್ಮನಿದ್ದರೆ ಇವನಿಂದ ತಾನು ಬದುಕುಳಿಯುವುದೇ ಅನುಮಾನ ಎಂದು ಅವನನ್ನು ತಡೆದು ಕೆಳಕ್ಕೆ ಬಿದ್ದು ತಾನು ಹೀಗೆ ಮಾಡಲು ಕಾರಣ ಹೇಳಿದನು. ಹೌದು, ಇದಕ್ಕೆಲ್ಲ ಕಾರಣ ಈ ಮಾನಸಾನೇ. ನಾನು ಮಮತಾಳ ಬಳಿ ಮಾತನಾಡೋಕೆ ಬಂದಿದ್ದೆ. ಆದರೆ ಇವಳು ಫೇರ್ ಅಂಡ್ ಲವ್ಲಿ ಕ್ರೀಮ್ ತುಂಬಿದ್ದ ಪುಗ್ಗದ ಮೇಲೆ ನಾನು ಕೂರುವ ಹಾಗೆ ಮಾಡಿ ನನಗೆ ಎಲ್ಲರ ಮುಂದೆ ಅವಮಾನ ಮಾಡಿದ್ಲು. ಅದಕ್ಕೆ ನಾನು ಇವಳಿಗೆ ಈ ಸ್ಥಿತಿ ತಂದಿದ್ದು. ಮಮತಾಗೆ ಮಾನಸ್ ಕಂಡರೆ ಇಷ್ಟ ಅಂತ ಗೊತ್ತಿದ್ದು. ಅದಕ್ಕೆ ಇಂದು ಅದನ್ನೇ ನನ್ನ ಗಾಳವಾಗಿ ಇಟ್ಟುಕೊಂಡು ಮಮತಾಗೆ, ನೀನು ಮಾನಸ್ ಜೊತೆ ಒಂಟಿಯಾಗಿ ಇರಬೇಕಾದರೆ ಅಲ್ಲಿಂದ ನಾನು ಹೇಳಿದ ಜಾಗಕ್ಕೆ ಮಾನಸಾಳನ್ನು ಕಳುಹಿಸು ಎಂದೆ. ಅವಳಿಗೆ ಬೇಕಾಗಿದ್ದು ಮಾನಸ್. ಅದಕ್ಕೆ ನಾನು ಹೇಳಿದ ಹಾಗೆ ಮಾಡಿದಳು ಎಂದು ದೊಣ್ಣೆಂದು ಬಿದ್ದನು. ಮಾನಸ್ಗೆ ಮಮತಾ ತನ್ನನ್ನು ಇಷ್ಟಪಡ್ತಿದ್ದಾಳೆ ಅನ್ನುವುದು ಹೊಸ ವಿಚಾರ. ಹಾಗೆ ಸಂಜೆ ಪುಗ್ಗದ ಮೇಲೆ ಕುಳಿತು ರಾಧಾಂತ ಆದಾಗ ಮಾನಸ್ ಕೂಡ ಅಲ್ಲೇ ಇದ್ದ. ಮಾನಸ ಕೂಡ. ಹಾಗಿದ್ದಾಗ ಇದೆಲ್ಲ ಏನು ಎಂದು ತಿಳಿಯದೆ ಹಣೆ ಹುಚ್ಚಿಕೊಂಡು, ಏನ್ ನಡೀತಿದೆ ಇಲ್ಲಿ, ಇದೆಲ್ಲ ಏನು ಎಂದು ಜೋರಾಗಿ ಕೇಳಿದನು. ಅಲ್ಲಿದ್ದವರೆಲ್ಲ ಅವನ ಜೋರು ನುಡಿಗೆ ಬೆಚ್ಚಿದ್ದರು. ಮಮತಾ ಹೆದರಿ, ತಪ್ಪಾಯಿತು, ನನ್ನನ್ನು ಕ್ಷಮಿಸಿ, ನನಗೆ ನಿಮ್ಮ ಹತ್ತಿರ ಮಾತನಾಡಬೇಕು ಎಂಬ ಹಂಬಲ ಇತ್ತು. ಆದರೆ ಇವನು ಮಾನಸಾಳನ್ನು ಕಳುಹಿಸು ಅಂತ ಹೇಳಲು ಇಂತಹ ದುರುದ್ದೇಶ ಇದೆ ಎನ್ನುವುದು ತಿಳಿದಿರಲಿಲ್ಲ. ಐ ಆಮ್ ರಿಯಲಿ ಸಾರಿ ಕಣೆ ಮಾನಸ ಎಂದು ಮಾನಸ ಕೈ ಹಿಡಿದು ಅತ್ತಳು. ಮಾನಸ ಸಿಟ್ಟಿನಿಂದ ಅವಳ ಕೈ ಬಿಡಿಸಿಕೊಂಡು ಸಂಜಯ್ನ ಬಳಿ ಹೋಗಿ ಕೆನ್ನೆಗೆ 4 ಬಾರಿಸಿದಳು. ಆ ದಿನ ನಾನು ಪುಗ್ಗಕ್ಕೆ ಕ್ರೀಮ್ ತುಂಬಿದ್ದು ನಿಜ. ಆದರೆ ಅದರ ಮೇಲೆ ನೀನು ಕೂರಲಿ ಅಂತ ಅಲ್ಲ, ಮಾನಸ್ ಕೂರಲಿ ಅಂತ. ಅದೆಲ್ಲಿಂದ ವಕ್ರಿಸ್ಕೊಂಡ್ಯೋ ಗೊತ್ತಿಲ್ಲ, ಬಂದು ಕುಳಿತು ಬಿಟ್ಟೆ. ನಿನಗೆ ನೀನು ಮಾಡಿಕೊಂಡಿರೋ ಅವಮಾನಕ್ಕೆ ನನಗೆ ಶಿಕ್ಷೆನಾ ಎಂದು ಇನ್ನೂ ಜೋರಾಗಿ ಕೆನ್ನೆಗೆ ಬಾರಿಸಿದಳು. ಆಗಲೇ ಅರ್ಧ ಜೀವವಾಗಿದ್ದ ಸಂಜಯ್ನನ್ನ ಮಾನಸ ಕೈಯಿಂದ ಬಿಡಿಸಿ ಕೊನೆಯ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಸಾಗ ಹಾಕಿದ. ಹಾಗೆ ಮಮತಾಳನ್ನು ಅವಳ ಪಿಜಿಗೆ ಬಿಟ್ಟು ಮಾನಸಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಂದು ಅಶ್ವಿನಿಯೊಂದಿಗೆ ಅವಳನ್ನು ಅವಳ ಪಿಜಿಗೆ ಬಿಟ್ಟನು. ಮಾನಸ್ಗೆ ಮಾನಸ ಯಾಕೆ ತನಗೆ ಅವಮಾನ ಮಾಡಬೇಕೆಂದುಕೊಂಡಳು ಎಂಬ ಪ್ರಶ್ನೆ ತಲೆಯಲ್ಲಿ ಕೆರೆಯುತ್ತಿತ್ತು. ಆದರೆ ಕೇಳುವ ಮನಸ್ಸಾಗಲಿಲ್ಲ. ಅವಳು ಬಹಳಷ್ಟು ನೋವು ತಿಂದಿದ್ದಾಳೆ. ಸುಧಾರಿಸಿಕೊಳ್ಳಲೆಂದು ಸುಮ್ಮನಾಗಿ ತಾನು ತಂಗಿದ್ದ ಹೋಟೆಲ್ ರೂಮಿಗೆ ಬಂದ. ಈ ಒಂದು ರಾತ್ರಿ ಪ್ರೇಮಿಗಳು ತಮ್ಮ ಮನದ ಮಾತುಗಳನ್ನು ಹಂಚಿಕೊಂಡು ಸಿಹಿಯಾದ ಅಪ್ಪುಗೆ ಪಡೆಯಬೇಕಾದ ಕ್ಷಣಗಳು ಕಣ್ಣೀರು ಗೊಂದಲದಲ್ಲಿ ಮುಗಿಸಿದರು. ಮಾನಸಾಳ ಬಗ್ಗೆ ಎಲ್ಲ ತಿಳಿದುಕೊಂಡ ಮಾನಸ್ ಅವಳ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾನ? ಅವಳನ್ನು ಕ್ಷಮಿಸುತ್ತಾನ? ಕಾಯ್ದು ನಿರೀಕ್ಷಿಸಿ. ಭಾಗ 8 ಮುಂದುವರಿಯುತ್ತದೆ. ಭಾಗ 8ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.